ಅಂದರೆ ಉಡುಪಿಯ 8 ಮಠಗಳು ಅಂದರೆ ಅಷ್ಟಮಠಗಳು ನಾವೇನು ಹೇಳ್ತೀವಿ ಅದರಲ್ಲಿ ಪೇಜಾವರ, ಅದ್ಮಾರು, ಕೃಷ್ಣಾಪುರ, ಫಲಿಮಾರು, ಜೊತೆಗೆ ಪುತ್ತಿಗೆ ಮಠ, ಜೊತೆಗೆ ಈ ಶಿರೂರು ಮಠ, ಹಾಗೆ ಆ ಕಡೆ ಸೋದೆ, ಜೊತೆಗೆ ಕಾಣಿಯೂರು ಕೂಡ ಇದೆ ಮಠ. ಸೊ ಈ 8 ಮಠಗಳಲ್ಲಿ ಲಕ್ಷ್ಮೀವರ ತೀರ್ಥ ಶ್ರೀಗಳೇನಿದ್ದಾರೆ ಅವರು ಬಹಳ ಭಿನ್ನವಾಗಿ ಕಾಣಿಸ್ಕೊಳ್ತಾ ಇದ್ದಂಥವ್ರು ಪ್ರತಿ ಸಂದರ್ಭದಲ್ಲೂ ಕೂಡ. ನಮ್ಮ ಜೊತೆಗೆ ಶ್ರೀಗಳ ಆಪ್ತರಾಗಿರುವಂಥ ವಿಜಯ ರಾಘವ ಅವರು ಸಂಪರ್ಕದಲ್ಲಿದ್ದಾರೆ. ವಿಜಯ ರಾಘವ ಅವರೇ, ನಿಮ್ಗೆ ಈ ವಿಚಾರ ಎಷ್ಟೊತ್ತಿಗೆ ತಿಳಿಯಿತು? ವಿಚಾರ ವಿಜಯ ರಾಘವ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ವಿಜಯ ರಾಘವ ಅವರೇ, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಅಂತ ಅನ್ಸುತ್ತೆ. ಮತ್ತೆ ನಾವು ಅವರನ್ನ ಸಂಪರ್ಕ ಮಾಡುವಂತ ಪ್ರಯತ್ನ ಮಾಡೋಣ. ನಾನು ಮೊದಲೇ ಹೇಳಿದಾಗೆ ಲಕ್ಷ್ಮೀವರ ತೀರ್ಥ ಶ್ರೀಗಳು ಸ್ವಲ್ಪ ಭಿನ್ನವಾಗಿ 8 ಮಠಗಳಿಗೆ ಸಂಬಂಧಪಟ್ಟಂತ ಶ್ರೀಗಳನ್ನ ನಾವು ನೋಡ್ತಾ ಇರ್ತೀವಲ್ಲ, ಬಹಳ ಭಿನ್ನವಾಗಿ ಅವರು ಕಾಣಿಸ್ಕೊಳ್ತಾ ಇದ್ದಂಥದ್ದು ಪ್ರತಿ ಸಂದರ್ಭದಲ್ಲೂ ಕೂಡ. ಪೇಜಾವರ ಶ್ರೀಗಳಂತೆ ಅವರು ಕೂಡ ಬಹಳ ಲವಲವಿಕೆಯಿಂದ ಅಲ್ಲಿ ಇಲ್ಲಿ ಈಜಾಡ್ಕೊಂಡು ಇದ್ದಂಥದ್ದೆಲ್ಲವೂ ಕೂಡ, ಸಮುದ್ರದಲ್ಲಿ ಈಜಾಡ್ಕೊಂಡಿರೋದಂಥದ್ದನ್ನು ಕೂಡ ನಾವು ಆಗಾಗ ಗಮನಿಸ್ತಾ ಇದ್ವಿ. ಜೊತೆಗೆ ಡ್ರಮ್ ನುಡಿಸೋದ್ರಲ್ಲಿ ಬಹಳ ಕುತೂಹಲ ಇದ್ದಂಥವ್ರು, ಜೊತೆಗೆ ಬಹಳ ಅದರಲ್ಲಿ ಇಂಟ್ರೆಸ್ಟ್ ಇದ್ದಂಥವ್ರು, ಅವರು ಆಗಾಗ ಅದನ್ನ ಕೂಡ ನಾವು ಗಮನಿಸ್ತಾ ಇದ್ವಿ. ವಿಜಯ ರಾಘವ ಅವರು ನಮ್ಮ ಜೊತೆಗೆ ಮತ್ತೆ ಸಂಪರ್ಕದಲ್ಲಿದ್ದಾರೆ. ವಿಜಯ ರಾಘವ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ವಿಜಯ ರಾಘವ ಅವರೇ, ವಿಜಯ ರಾಘವ ಅವರೇ, ಬಹುಶಃ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಅಂತ ಅನ್ಸುತ್ತೆ. ಮತ್ತೆ ನಿಮ್ಮ ಜೊತೆಗೆ ಅವ್ರ ಜೊತೆಗೆ ನಾವು ಮಾತಾಡೋಣ. ಹಾಗೆ ಇನ್ನೂ ಒಂದು ವಿಚಾರ ಅಂತಂದ್ರೆ, ಸಮುದ್ರದೆಲ್ಲವೂ ಕೂಡ ಯೋಗಾಸನದ ರೂಪದಲ್ಲಿ ಅವರು ಕೊಡ್ತಾ ಇದ್ದಂತಹ ಪ್ರದರ್ಶನಗಳಾಗ್ಬೋದು, ನೀರಿನಲ್ಲೇ ಬಹಳಷ್ಟು ಹೊತ್ತು ತೇಲಾಡ್ತಾ ಇದ್ದಂಥದ್ದನ್ನ ಕೂಡ ನಾವು ಬಹಳಷ್ಟು ಸಂದರ್ಭದಲ್ಲಿ ನೋಡ್ತಾ ಇದ್ವಿ. ನಾವು ಪ್ರತಿನಿಧಿ ಹರೀಶ್ ಕೂಡ ಹೇಳ್ತಾ ಇದ್ರು, ಈ ಡ್ರಮ್ ವಾದಕರಾಗಿರುವಂಥವ್ರು ಏನಿದ್ದಾರೆ, ಡ್ರಮ್ ನುಡಿಸೋರು ಶ್ರೀ ಮಣಿಯವರು, ಸೊ ಅವ್ರ ಜೊತೆನೂ ಕೂಡ ಬಹಳ ಆಪ್ತತೆಯಿಂದ ಕಾಣಿಸ್ಕೊಳ್ತಾ ಇದ್ರು. ಬಹಳಷ್ಟು ಸಂದರ್ಭದಲ್ಲಿ ಇವರು ಗಿಟಾರ್ ನುಡಿಸೋದು, ಡ್ರಮ್ ಬಾರಿಸೋದು, ಈ ಥರದ್ದೆಲ್ಲವೂ ಕೂಡ ನಾವು ನೋಡ್ತಾ ಇದ್ವಿ. ಒಂದು ರೀತಿ ರಾಕ್ ಸ್ಟಾರ್ ಸ್ವಾಮೀಜಿ ಅನ್ನುವಂಥ ರೀತಿಲೂ ಕೂಡ ಆಗಾಗ ಅವರು ಬಹಳ ಪ್ರಚಲಿತದಲ್ಲಿದ್ದಂಥವ್ರು. ಇಂತಹ ಶ್ರೀಗಳು ಈ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಅಷ್ಟಮಠಗಳೊಂದಿಗಿನ ಭಿನ್ನಾಭಿಪ್ರಾಯದಿಂದನೂ ಕೂಡ ಸುದ್ದಿಯಲ್ಲಿದ್ರು. ನಮ್ಮ ಜೊತೆಗೆ ಶ್ರೀಗಳ ಆಪ್ತರು ವಿಜಯ ರಾಘವ ಅವರು ಮತ್ತೆ ಸಂಪರ್ಕದಲ್ಲಿದ್ದಾರೆ. ವಿಜಯ ರಾಘವ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ವಿಜಯ ರಾಘವ ಅವರೇ, ಹೌದು. ನಿಮ್ಗೆ ವಿಚಾರ ಎಷ್ಟೊತ್ತಿಗೆ ಗೊತ್ತಾಗಿದ್ದು ವಿಜಯ ರಾಘವ ಅವರೇ? ವಿಚಾರ ಎಷ್ಟೊತ್ತಿಗೆ ಗೊತ್ತಾಯ್ತು ಶ್ರೀಗಳು ಇಹಲೋಕ ತ್ಯಜಿಸಿದ್ದಾರೆ ಅನ್ನೋದು? ಅದು ಇವಾಗ ತಾನೇ ಎಲ್ಲ ಆಸ್ಪತ್ರೆಯ ಸುದ್ದಿ, ಆಸ್ಪತ್ರೆಯಿಂದೆಲ್ಲ ಇದ್ ಮಾಡಿ ಹೇಳಿದ್ದಾರೆ ಈಗ ಆಗಿದೆ. ಮತ್ತೆ ಇಲ್ಲಿ ಮಠದಲ್ಲಿಯೂ ಕೂಡ ಹೇಳ್ತಾ ಇದ್ರು ಎಲ್ಲ. ನೀವು ಹಾಸ್ಪಿಟಲ್ಗೆ ಹೋಗಿದ್ರಾ ನಿನ್ನೆಯಿಂದ? ಹೌದು, ನಾನಂದ್ರೆ ಇವತ್ತು ಈಗ ಬೆಳಿಗ್ಗೆ ಹೋಗ್ಲಿಲ್ಲ, ನಿನ್ನೆ ರಾತ್ರಿ 12:30 ಗಂಟೆ ತನಕ ನಾವು ಅಲ್ಲೇ ಇತ್ತು. ಓಹೋ, ನಿನ್ನೆ ರಾತ್ರಿ ಈ ಸಂದರ್ಭದಲ್ಲಿ ಆರೋಗ್ಯ ಹೇಗಿತ್ತು ವಿಜಯ ರಾಘವ ಅವರೇ? ನಿನ್ನೆ ಅಂದ್ರೆ ಕ್ರಿಟಿಕಲ್ ಕಂಡೀಷನ್ ಅಲ್ಲೇ ಇದ್ರು ನಿನ್ನೆ ಕೂಡ ಅವರು. ತುಂಬಾ ಅಂದ್ರೆ ಡಾಕ್ಟರ್ ಅವರು ಹೇಳಿದ್ರು ಎಲ್ಲ ಅವರದ್ದು ಒಂದೊಂದೇ ಪಾರ್ಟ್ಸ್, ಕಿಡ್ನಿ ಇದೆಲ್ಲ ಆಲ್ರೆಡಿ ಫೇಲಿಯರ್ ಆಗ್ತಾ ಉಂಟು, ಹಾಗಾಗಿ ಬದುಕುದು ತುಂಬಾ ಕಷ್ಟ ಅಂತ ಹೇಳಿ ಹೇಳಿದ್ರು ಅವರು. ಏನಾಗಿತ್ತು ಸಮಸ್ಯೆ, ಏನಿತ್ತು ಆರೋಗ್ಯದಲ್ಲಿ ವಿಜಯ ರಾಘವ ಅವರೇ? ಆರೋಗ್ಯದಲ್ಲಿ ಏನಿಲ್ಲ, ಅವರಿಗೆ ಮಂಗಳವಾರ ದಿವಸ ಸ್ವಲ್ಪ ಫುಡ್ ಅಲ್ಲಿ ಏನೋ ತೊಂದರೆ ಆಗಿ ಸ್ವಲ್ಪ ಮೋಷನ್ ಸ್ಟಾರ್ಟ್ ಆಯ್ತಂತೆ. ಅದು ಕಂಟಿನ್ಯೂ ಸ್ವಲ್ಪ ಜೋರಾದ ಕೂಡಲೇ ಸ್ವಲ್ಪ ಅವರದ್ದು ಆರೋಗ್ಯದ ಮೇಲೆ ಪರಿಣಾಮ ಮತ್ತೆ ಒಂದೊಂದೇ ಇದಾಗ್ಲಿಕ್ಕಾಯ್ತು. ಆಮೇಲೆ ಹಾಸ್ಪಿಟ್ಲಿಗೆ ಇದ್ ಮಾಡಿದ್ರಂತೆ, ಬ್ಲಡ್ ಡೊನೇಟ್ ಮಾಡಿದ್ರಂತೆ, ಆಸ್ಪತ್ರೆ ಅಡ್ಮಿಟ್ ಮಾಡಿದ್ರು. ಅಲ್ಲಿ ತನಕ ಗೊತ್ತುಂಟು, ಮತ್ತೆ ಏನಿಲ್ಲ, ಮತ್ತೆಲ್ಲ ಲಾಸ್ಟ್ ಇಷ್ಟೇ. ಬಹಳ ಆಕ್ಟಿವ್ ಆಗಿರ್ತಾ ಇದ್ರು ಅಲ್ವಾ ವಿಜಯ ರಾಘವ ಅವರೇ? ಮೊನ್ನೆ ತನಕ ಕೂಡ ನಾವು ನೋಡಿದ್ವಿ, ಬಹಳ ಆಕ್ಟಿವ್ ಆಗಿದ್ರು. ಅವ್ರಿಗೆ ಆರೋಗ್ಯ ಹದಗೆಟ್ಟು ಅಂತ ಶನಿವಾರ ದಿವಸ ನಮ್ಮದೊಂದು ಶಿವಳ್ಳಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ದಶಮಾನೋತ್ಸವ ಕಾರ್ಯಕ್ರಮದಲ್ಲಿ ಬಹಳ ಒಂದು ಇದರಲ್ಲಿ ಅವರು ಪಾಲ್ಗೊಂಡಿದ್ರು. 1 ಗಂಟೆ ನಮ್ಮ ಒಟ್ಟಿಗೆ ಕುತ್ಕೊಂಡು ತುಳು ನಾಟಕ ಕೂಡ ನೋಡಿದ್ದಾರೆ ಅವರು. ಆವಾಗ ಬಹಳ ಒಂದು ಆಕ್ಟಿವ್ ಆಗಿದ್ರು. ಆ ದಿವಸದ ಭಾಷಣ ಆಗ್ಲಿ ಇದಾಗ್ಲಿ ಎಲ್ಲ ನಮ್ಮನ್ನೆಲ್ಲ ಒಳ್ಳೆ ರೀತಿಯಲ್ಲಿ ಹರ್ಷಿದ್ದಾರೆ ಅವರು. ಹಾಗಾಗಿ ಹೌದು ಬಹುಶಃ ಸ್ವಲ್ಪ ಬ್ಲಡ್ ವಾಮಿಟ್ ಕೂಡ ಆಯ್ತು ಅನ್ನೋದು ಗೊತ್ತಾಯ್ತು ನಮ್ಗೆ ವಿಚಾರ. ಹೌದಾ? ಅಂದ್ರೆ ರಕ್ತದ ವಾಂತಿ ಕೂಡ ಆಯ್ತು ಅನ್ನೋ ವಿಚಾರ ಗೊತ್ತಾಯ್ತು. ಹೌದೌದು, ಅದು ನಿನ್ನೆ ಆಗಿತ್ತು ಅಂತ ಹೇಳಿ ಇದ್ ಮಾಡಿದ್ರು. ಅದ್ರ ಮೇಲೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ರು. ಗಾಂಧಿ ಕರ್ಕೊಂಡು ಬಂದಿದ್ರು, ಗಾಂಧಿ ಆಸ್ಪತ್ರೆಯಿಂದ ಮಣಿಪಾಲಕ್ಕೆ ಅಡ್ಮಿಟ್ ಮಾಡ್ಲಿಕ್ಕೆ ಹೇಳಿದ್ರು. ಅಲ್ಲಿಂದ ಹೋದವರು ಮತ್ತೆ ಐಸಿಗೆ ಹಾಕಿದ್ರು ಅಷ್ಟೇ. ಮತ್ತೆ ಮುಂದಿನ ಇದು ಅವ್ರಿಗೆ ಏನು ಗೊತ್ತಿಲ್ಲ ಈಗ ಆಗಿತ್ತು. ವಿಜಯ ರಾಘವ ಅವರೇ, ಬಹುಶಃ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಚುನಾವಣೆಗೆ ನಿಲ್ಲುವಂತ ನಿಟ್ಟಿನಲ್ಲಿ ಅವ್ರಿಗೆ ಬಹಳ ಇಷ್ಟ ಇತ್ತು ಅದ್ರ ಓಡಾಟ, ಮತ್ತೆ ಮೊನ್ನೆ ಅಷ್ಟಮಠಗಳ ಜೊತೆಗಿನ ಸ್ವಲ್ಪ ವೈಮನಸ್ಸು, ಅದೆಲ್ಲ ಏನಾದ್ರೂ ಚಟುವಟಿಕೆಗಳಿಂದ ಸುಸ್ತಾಗಿದ್ರ ಬಳಲಿದ್ರ ಅದೇನಾದ್ರು ಕಂಡು ಬಂದಿತ್ತ?
ಇಲೆಕ್ಷನ್ ಟೈಮ್ನಲ್ಲಿ ಅವ್ರು ಸ್ವಲ್ಪ ಬಳಲಿದ್ರು. ಅದು ಆಮೇಲೆ ಹಾಸ್ಪಿಟಲ್ ಅಡ್ಮಿಟ್ ಆದ್ರು, ರಿಕವರಿ ಆದ್ರು ಎಲ್ಲ. ಸ್ವಲ್ಪ ಅವಾಗ ಒತ್ತಡಗಳೆಲ್ಲ ಜಾಸ್ತಿ ಇತ್ತು, ಇದರಿಂದ ಮತ್ತೆ ರಿಕವರಿ ಆದ್ರು. ಮತ್ತೆ ಮತ್ತೆ ಯಥಾಸ್ಥಿತಿ ಒಂದೇ ರೀತಿಯಲ್ಲಿ ಇದ್ರು ಅವ್ರು. ಮತ್ತೆ ಏನು ಮತ್ತೆ ಯಾವ ರೀತಿಯ ತೊಂದರೆ ಕಾಣಿಸ್ಲಿಲ್ಲ. ಮತ್ತೆ ಈಗ ಮೊನ್ನೆ ಅವರು ಇದಾದದ್ದು. ಹೌದು ಹೌದು, ಆಮೇಲೆ ಮತ್ತೆ ಆಕ್ಟಿವ್ ಆಗೇ ಇದ್ರು, ಅದು ಹೌದು. ವಿಜಯ ರಾಘವರೇ, ನೀವು ಸ್ವಾಮೀಜಿಗಳನ್ನ ನೆನಪಿಸ್ಕೊಳ್ಳೋದಾದ್ರೆ ನಾವು ಅಷ್ಟಮಠಗಳ ಶ್ರೀಗಳನ್ನೆಲ್ಲನೂ ನೋಡ್ತಾ ಇರ್ತೀವಿ. ಒಬ್ರಿಗಿಂತ ಒಬ್ರು ಶ್ರೇಷ್ಠರು, ಸ್ವಲ್ಪ ಭಿನ್ನರಾಗಿ ಕಂಡು ಬರ್ತಾ ಇರ್ತಾರೆ. ವಿಜಯ ರಾಘವ ಅವರು ಹೇಗೆ ಭಿನ್ನರಾಗಿದ್ರು, ಅಥವಾ ಅವರನ್ನ ಆ ಸಂದರ್ಭದ ಚಟುವಟಿಕೆಗಳನ್ನ ಸ್ವಲ್ಪ ನೆನಪಿಸ್ಕೊಳ್ಳೋದಾದ್ರೆ ವಿಜಯ ರಾಘವ ಅವರೇ? ಅಂದ್ರೆ ಅಲ್ಲ, ನೀವು ಈಗ ಹೇಳ್ತಾ ಇದ್ದ ಕರೆಕ್ಟ್ ಆಗಿ ಕೇಳಿಸ್ತಾ ಇಲ್ಲ. ಅಲ್ಲ, ಈಗ ಅಷ್ಟಮಠಗಳ ಒಬ್ಬೊಬ್ರು ಶ್ರೀಗಳು ಕೂಡ ಒಂದೊಂದು ರೀತಿಯಲ್ಲಿ ಶ್ರೇಷ್ಠರು. ವಿಜಯ ರಾಘವ ಅವರ ವಿಚಾರವಾಗಿ ಬರೋದಾದ್ರೆ ಅವರು ಕೂಡ ಈ ಡ್ರಮ್ಮರ್ ಆಗಿದ್ರು, ಜೊತೆಗೆ ಸ್ವಿಮ್ಮಿಂಗ್ ಅಲ್ಲೂ ಕೂಡ ನಾವು ನೋಡ್ತಾ ಇರ್ತಿದ್ವಿ. ಬಹಳಷ್ಟು ಹೊತ್ತು ಸಮುದ್ರದ ಮೇಲೆ ತೇಲ್ತಾನೆ ಇರುವಷ್ಟರ ಮಟ್ಟಿಗೆ ಅವರು ಒಂದ್ ರೀತಿ ಪ್ರಾವೀಣ್ಯತೆಯನ್ನ ಹೊಂದಿದ್ರು. ಈ ತರ ಹೇಗೆ ವಿಭಿನ್ನತೆಯಿಂದ ಇರ್ತಾ ಇದ್ರು ಅವರು ಅನ್ನೋದು ವಿಜಯ ರಾಘವ ಅವ್ರನ್ನ ನೆನಪಿಸ್ಕೊಳ್ಳೋದಾದ್ರೆ? ಅಯ್ಯೋ, ಖಂಡಿತ ನಮಗೆ ಅದನ್ನು ನೆನಪಿಸ್ಬೋದು. ನಮ್ಗೆ ಮತ್ತೆ ಅವರ ಒಂದು ಒಡನಾಟ ಹೇಳಿದ್ರೆ ಸಾಧಾರಣ ನಾವೊಂದು 25-30 ವರ್ಷದಿಂದ ನಾವು ಒಟ್ಟಿಗೆ ಇದ್ದೇವೆ. ಯಾಕಂದ್ರೆ ನಮಗೆ ಒಂದು ಇವತ್ತಿಗೆ ಅನ್ನ ಕೊಡುವುದಿದ್ರೆ ಸಹ ನಮಗೆ ಅವರು, ಯಾಕಂದ್ರೆ ನಾವು ಅವ್ರ ಬಿಲ್ಡಿಂಗ್ ನಲ್ಲಿ ನಾವು ವ್ಯಾಪಾರ ಮಾಡ್ಕೊಂಡಿದ್ದೇವೆ. ಹಾಗಾಗಿ ಹೋಗಿ ನಮಗೆ ಅವರು ತುಂಬಾ ಆತ್ಮೀಯರು ಆಗಿದ್ದಾರೆ. ಯಾವುದೇ ವಿಷಯದಲ್ಲಿ ನಾವು ಒಂದು ಇದು ಮಾಡಿದ್ರು, ಯಾವುದೇ ಕಾಲದಲ್ಲಿ ಆಗಲಿ, ರಾತ್ರಿ 12 ಗಂಟೆ ಫೋನ್ ಮಾಡಿದ್ರು ಅವ್ರು ಯಾವತ್ತೂ ಅದ ಸಂಪೂರ್ಣ ನಮಗೆ ಅವರೊಂದು ಸಹಕಾರ ಕೊಡ್ತಾ ಇದ್ರು. ನಮ್ಮೊಟ್ಟಿಗೆ ತುಂಬಾ ಒಂದು ಬೆರೀತಿದ್ರು. ಈಗ ನಮ್ಮನ್ನು ಬಿಟ್ಟು ಅಗಲಿದ್ದಾರೆ ಅಂತ ಹೇಳಲಿಕ್ಕೆ ತುಂಬಾ ಬೇಸರ ಆಗ್ತದೆ. ಹೌದು 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 ಹೌದು. ಧನ್ಯವಾದ ವಿಜಯ ರಾಘವ ಅವರೇ, ಟಿವಿ9 ಜೊತೆ ಮಾತನಾಡಿದ್ದಕ್ಕೆ ಧನ್ಯವಾದ ವಿಜಯ ರಾಘವ ಅವರೇ. ವಿಜಯ ರಾಘವ ಅವರು ಶ್ರೀಗಳಿಗೆ ಬಹಳ ಆಪ್ತರು. ಅವ್ರು ಹೇಳ್ತಾ ಇದ್ರು ಬಹಳ ಚಟುವಟಿಕೆಗಳಲ್ಲಿ ಇರ್ತಾ ಇದ್ದವರು ಶ್ರೀಗಳು. ಹಾಗೆ ಎಲೆಕ್ಷನ್ ಟೈಮ್ನಲ್ಲಿ ಸ್ವಲ್ಪ ಬಳಲಿದ್ರು ಅನ್ನುವಂಥದ್ದನ್ನು ಅವ್ರು ಹೇಳಿದ್ರು. ಹೌದು, ಸ್ವಲ್ಪ ಸುಸ್ತಾಗಿದ್ರು ಅನ್ನೋದು, ಯಾಕಂದರೆ ಚುನಾವಣೆಗೆ ನಿಲ್ಲುವಂಥ ನಿಟ್ಟಿನಲ್ಲ ತಯಾರಿಯಲ್ಲಿ. ಆದರೆ ಆ ನಂತರದಲ್ಲಿ ಮತ್ತೆ ಅವರು ಆಕ್ಟಿವ್ ಆಗೇ ಇದ್ರು ಅನ್ನೋದನ್ನು ಕೂಡ ಹೇಳ್ತಾ ಇದ್ದಾರೆ. ಅವರು ಕೂಡ ಒಂದು ರೀತಿ ಶಾಕಲ್ಲಿದ್ದಾರೆ ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಗೊತ್ತಾಗ್ತಾ ಇರುವಂತೆ. ಜೊತೆಗೆ ಇನ್ನೊಂದು ವಿಚಾರ ಶ್ರೀಗಳ ಬಗ್ಗೆ ಹೇಳಬೇಕು ಅಂತಂದರೆ, ಅವರು 8ನೇ ವಯಸ್ಸಿನಲ್ಲೇ ಸನ್ಯಾಸತ್ವವನ್ನು ಸ್ವೀಕರಿಸಿದ್ದರು. ಆ ನಂತರದಲ್ಲಿ ಶಿರೂರು ಮಠದ ಉಸ್ತುವಾರಿಯನ್ನು ವಹಿಸಿಕೊಂಡ ನಂತರದಲ್ಲಂತೂ ಬಹಳ ಚಟುವಟಿಕೆಯಲ್ಲಿ ಇರ್ತಾ ಇದ್ದಿದ್ದು. ಈಗ ಅಲ್ಲಿ ವಿಜುವಲ್ಸಲ್ಲೂ ಕೂಡ ನಾವು ನೋಡ್ತಾ ಇದ್ದೀವಿ. ಈ ಪರ್ಯಾಯದ ಸಂದರ್ಭದಲ್ಲೆಲ್ಲವೂ ಕೂಡ ಅವರು ಎಷ್ಟು ಆಕ್ಟಿವ್ ಆಗಿ ಇರ್ತಾ ಇದ್ರು. ಆ ಎಣ್ಣೆ ಸ್ನಾನ ಸೇರಿದಂತೆ ಬೇರೆ ಬೇರೆ ರೀತಿಯಾದಂಥ ಪೂಜಾ ಕೈಂಕರ್ಯಗಳಲ್ಲೆಲ್ಲವೂ ಕೂಡ ಅವರು ತೊಡಗಿಕೊಳ್ತಾ ಇದ್ದಿದ್ದು. ಪಟಾಕಿಯನ್ನು ಕೂಡ ನೋಡ್ತಾ ಇದ್ದೀವಿ, ಸರಪಟಾಕಿಯನ್ನು ಕೈಯಲ್ಲೇ ಹಿಡಿದು ಅವ್ರು ಹೇಗೆ ಹೊತ್ತಿಸ್ತಾ ಇದ್ದಾರೆ. ಈ ಥರ ಬಹಳ ಆಕ್ಟಿವ್ ಆಗಿದ್ದಂಥವ್ರು, ಬಹಳ ಖುಷಿಯಾಗಿ ಓಡಾಡ್ಕೊಂಡಿದ್ದಂಥವ್ರು ಲಕ್ಷ್ಮೀವರ ತೀರ್ಥ ಸ್ವಾಮೀಜಿಗಳು. ಈ ವಿಜುವಲ್ಸಲ್ಲೂ ಕೂಡ ನೋಡ್ತಾ ಇದ್ವಿ. ಬಹುಶಃ ಎಷ್ಟು ಆಕ್ಟಿವ್ ಆಗಿದ್ರು, ಇಷ್ಟು ಬೇಗ ಅವ್ರನ್ನ ಕಳೆದುಕೊಂಡ್ವಲ್ಲ ಅಂತ ಸಹಜವಾಗಿ ಎಂಥವರಿಗೂ ಕೂಡ ಅನಿಸುವಂತಹ ವಿಚಾರ ಇದು. ಮಠದ ಭಕ್ತರು ಕೂಡ ಬಹಳ ಬೇಸರಗೊಂಡಿದ್ದಾರೆ, ಒಂದು ರೀತಿ ಆಘಾತಕ್ಕೊಳಗಾಗಿದ್ದಾರೆ. ಇಲ್ಲಿ ನಮ್ಮ ಜೊತೆಗೆ ಮಾತನಾಡ್ತಾ ಇದ್ದಂಥವ್ರು ಕೂಡ ಹೇಳ್ತಾ ಇದ್ರು, ಮೊನ್ನೆ ಒಂದು ತುಳು ನಾಟಕದಲ್ಲೂ ಕೂಡ ಅವರು ನಟಿಸಿದ್ರಂತೆ. ಒಂದು ತುಳು ನಾಟಕದಲ್ಲೂ ಕೂಡ ನಟಿಸಿ ಅನಂತರ ಅಲ್ಲಿ ಭಾಳ ಚೆನ್ನಾಗಿ ಭಾಷಣವನ್ನು ಮಾಡಿ ಎಲ್ಲ ಖುಷಿಯಾಗೇ ಇದ್ದರು. ಮೊನ್ನೆ ಕೋರ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಒಂದು ಸ್ವಲ್ಪ ಅವರು ಸುದ್ದಿಯಲ್ಲಿದ್ದರು. ಆ ಸಂದರ್ಭದಲ್ಲೂ ಕೂಡ ನಾವು ಅವರನ್ನ ಸಂಪರ್ಕ ಮಾಡಿದಾಗ ಬಹಳ ಆಕ್ಟಿವ್ ಆಗಿದ್ದಂತೆಯೇ ಕಂಡು ಬರ್ತಾ ಇತ್ತು. ಆದರೆ ನಿನ್ನೆ ಫುಡ್ ಪಾಯ್ಸನ್ ಆಗಿದೆ, ಆನಂತರದಲ್ಲಿ ರಕ್ತಸ್ರಾವ ಆಗಿದೆ ದೇಹದ ಒಳಗೇನೆ, ಆನಂತರದಲ್ಲಿ ರಕ್ತವಾಂತಿಯಾಗಿದೆ, ಈಗ ಅವರು ಮೃತಪಟ್ಟಿದ್ದಾರೆ ಅಂತ ಅಂದರೆ ನಿಜಕ್ಕೂ ಕೂಡ ಅವರ ಭಕ್ತರಿಗೆ, ಜೊತೆಗೆ ಮಠದ ಅನುಯಾಯಿಗಳಿಗೆ ಇದನ್ನು ನಂಬೋದಕ್ಕೆ ಸಾಧ್ಯ ಆಗದೆ ಇರುವಂತಹ ವಿಚಾರ. ಮತ್ತೊಂದು ವಿಚಾರ ನಾನು ಮೊದಲೇ ಹೇಳಿದಾಗೆ, ಬಹುಶಃ ಈಗ ಅಷ್ಟಮಠದ ಎಲ್ಲ ಶ್ರೀಗಳು ಕೂಡ ಇವರ ಪಾರ್ಥಿವ ಶರೀರವನ್ನು ನೋಡುವಂಥ ನಿಟ್ಟಿನಲ್ಲಿ, ಜೊತೆಗೆ ಅಂತ್ಯ ಸಂಸ್ಕಾರವನ್ನು ಮಾಡುವಂಥ ನಿಟ್ಟಿನಲ್ಲಿ ತಯಾರಿಯಲ್ಲಿ ಬಹುಶಃ ಇದ್ದಾರೆ ಅಂತ ಕಾಣಿಸುತ್ತೆ. ಅಷ್ಟಮಠಗಳಲ್ಲಿ ಪೇಜಾವರ, ಪ್ರಮುಖವಾಗಿ ಪೇಜಾವರ ಶ್ರೀಗಳು, ಸೊ ಹೀಗೆ ಏನೇ ವೈಮನಸ್ಸಿದ್ರೂ ಕೂಡ ಬೇರೆ ಬೇರೆ ಮಠಗಳಿಗೆ ಸಂಬಂಧಪಟ್ಟಂತೆ ಇವರೊಂದಿಗೆ ಅವರೆಲ್ಲರೂ ಕೂಡ ಈಗ ಒಗ್ಗಟ್ಟಾಗಿ ಅಂತ್ಯ ಸಂಸ್ಕಾರವನ್ನು ನಡೆಸಲಿದ್ದಾರೆ ಅನ್ನುವಂಥ ಮಾತನ್ನು ಕೂಡ ನಮ್ಮ ಪ್ರತಿನಿಧಿ ಹರೀಶ್ ಹೇಳ್ತಾ ಇದ್ರು. ಮಾತನಾಡುವಂತಹ ಸಂದರ್ಭದಲ್ಲಿ ನೋಡಬೇಕಿದೆ ಏನೇನು ವ್ಯವಸ್ಥೆ ಮಾಡ್ತಾರೆ ಏನು ಎತ್ತ ಅಂತ. ಯಾಕಂದರೆ ಅಪಾರವಾದಂಥ ಭಕ್ತ ವೃಂದವನ್ನು ಹೊಂದಿರುವಂತಹ ಮಠ ಇದು. ಈ ಕಾರಣಕ್ಕಾಗಿ ಸಹಜವಾಗಿ ಶ್ರೀಗಳ ಅಂತಿಮ ದರ್ಶನವನ್ನು ಪಡೆಯುವಂಥ ನಿಟ್ಟಿನಲ್ಲಿ, ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡೆಯುವಂಥ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಈಗ ಮಠದ ಕಡೆಗೆ ಧಾವಿಸುವಂಥ ಸಾಧ್ಯತೆಯೂ ಕೂಡ ಇರುತ್ತೆ. ಹೀಗಾಗಿ ಎಲ್ಲಿ ಅಂತ್ಯ ಸಂಸ್ಕಾರವನ್ನು ಮಾಡಲಾಗುತ್ತೆ, ಜೊತೆಗೆ ಶ್ರೀಮಠಕ್ಕೆ ಸಂಬಂಧಪಟ್ಟಂಥ ಮಠಾಧೀಶರು ಏನಾದರೂ ಮೃತಪಟ್ಟಂಥ ಸಂದರ್ಭದಲ್ಲಿ, ಅಂದರೆ ಅಷ್ಟಮಠಗಳಿಗೆ ಸಂಬಂಧಪಟ್ಟಂಥ ಮಠಾಧೀಶರು ಮೃತಪಟ್ಟಂಥ ಸಂದರ್ಭದಲ್ಲಿ ಏನು ನಿಯಮಗಳನ್ನು ಪಾಲಿಸಲಾಗುತ್ತೆ, ಹಾಗೆ ಇದೆಲ್ಲವೂ ಕೂಡ ನಾವು ಇನ್ನೂ ನಮಗೆ ತಿಳಿದು ಬರಬೇಕಾಗಿರುವಂಥ ವಿಚಾರ. ಅಂದರೆ ಅಂತ್ಯ ಸಂಸ್ಕಾರದ ಸಂದರ್ಭದಲ್ಲಿ ಅದೆಲ್ಲವನ್ನು ಕೂಡ ನಾವು ಇನ್ನೂ ಗಮನಿಸಬೇಕಿದೆ.
ಹಾಗೆ ಈ ಉಡುಪಿ ಪರ್ಯಾಯ ಮಹೋತ್ಸವದ ಸಂದರ್ಭದಲ್ಲಿ ಶಿರೂರು ಶ್ರೀಗಳ ಏನು ಅವ್ರು ಮಾಡ್ಕೊಳ್ತಾ ಇದ್ದಂಥ ವ್ಯವಸ್ಥೆ, ಜೊತೆಗೆ ಅವರು ಚಟುವಟಿಕೆ, ಅವರ ಖುಷಿಯಿಂದ ಇರ್ತಾ ಇದ್ದದ್ದು, ಇದೆಲ್ಲ ನಾವು ಈಗಲೂ ಕೂಡ ನೆನಪಿಸ್ಕೊಳ್ಬೋದು. ಯಾಕಂದರೆ ಪ್ರತಿ 2 ವರ್ಷಕ್ಕೊಮ್ಮೆ ಬರುತ್ತೆ ಉಡುಪಿಯ ಪರ್ಯಾಯ ಮಹೋತ್ಸವ. ಬಹುಶಃ 2010ರ ಸಂದರ್ಭದಲ್ಲಿ ಶಿರೂರು ಮಠದ ವತಿಯಿಂದ ಈ ಪರ್ಯಾಯ ಮಹೋತ್ಸವವನ್ನು ಆಚರಿಸಲಾಗಿತ್ತು. ಆ ಸಂದರ್ಭದಲ್ಲೂ ಕೂಡ ನಾವು ನೋಡ್ತಾ ಇದ್ವಿ ಅವ್ರು ಹೇಗೆ ಲಘು ಬಗೆಯಿಂದ ಇರ್ತಾ ಇದ್ರು ಅಂತ ಹೇಳಿ. ಜೊತೆಗೆ ಇನ್ನೊಂದು ವಿಚಾರ ಅಂದರೆ ನಾವು ಅಲ್ಲಿ ನೋಡ್ತಾ ಇದ್ದೀವಿ ಶಿವಮಣಿ ಅವರ ಜೊತೆಗೆ ಅವರು ಇರೋದು. ಸೊ ಖ್ಯಾತ ಡ್ರಮ್ಮರ್ ಶಿವಮಣಿ ಅವರ ಜೊತೆಗೂ ಕೂಡ ಶ್ರೀಗಳು ಡ್ರಮ್ ನುಡಿಸ್ತಾ ಇರೋದು, ಗಿಟಾರ್ ಬಾರಿಸೋದು, ಇದೆಲ್ಲವನ್ನು ಕೂಡ ನಮ್ಮ ಗಮನಿಸ್ತಾ ಇದ್ವಿ. ಅಂದರೆ ನಾನು ಏನು ಮಠದ ಉಸ್ತುವಾರಿಯನ್ನು ಹೊತ್ತಿರುವಂಥವ್ರು, ಮಠಾಧೀಶರು, ಈ ಕಾರಣಕ್ಕಾಗಿ ನಾನು ಈ ಥರದ್ದೆಲ್ಲ ಮಾಡಬಾರ್ದು ಅನ್ನುವಂಥ ರೀತಿಯಲ್ಲೆಲ್ಲ ಅವ್ರದ್ದು ಆಲೋಚನೆಗಳು ಇರಲಿಲ್ಲ. ಸೊ ಅವ್ರಿಗೇನು ಇಂಟ್ರೆಸ್ಟ್ ಇದೆ ಅದನ್ನು ಯಾವುದೇ ರೀತಿಯಾಗಿ ಮುಜುಗುರ ಪಡೆದೇನೆ ಅವರು ಅದನ್ನು ತೋರಿಸ್ತಾ ಇದ್ರು, ಅದನ್ನು ಪ್ರದರ್ಶಿಸ್ತಾ ಇದ್ರು. ನಾವು ಅಂದರೆ ಅವ್ರಿಗೇನು ಕಲೆ ಈ ಥರದ್ದೆಲ್ಲವೂ ಕೂಡ ಅದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಸಮುದ್ರಕ್ಕೂ ಕೂಡ, ಸಮುದ್ರದಲ್ಲಿ ಅವರು ಓಡಾಡ್ತಾ ಇದ್ದಂಥ ಸಂದರ್ಭದಲ್ಲೂ ಕೂಡ, ಬೋಟಲ್ಲಿ ಅವರು ಹೋಗ್ತಾ ಇದ್ದಂಥ ಸಂದರ್ಭದಲ್ಲೂ ಕೂಡ ಇದ್ದಕ್ಕಿಂತೆ ಬೋಟ್ನಿಂದ ಅವರು ಸಮುದ್ರಕ್ಕೆ ಹಾರಿ ಅಲ್ಲಿ ತಮ್ಮ ಯೋಗಾಸನದ ಕಲೆಯನ್ನು ಅಲ್ಲಿ ಅವರು ಪ್ರದರ್ಶಿಸ್ತಾ ಇರ್ತಿದ್ದನ್ನು ಕೂಡ ನೋಡ್ತಾ ಇರ್ತಿದ್ವಿ. ಇಂಥ ಶ್ರೀಗಳು ಇವತ್ತು ನಮ್ಮನ್ನು ಅಗಲಿದ್ದಾರೆ.